ಸೊ ಈಗ ನಾವೆಲ್ಲಿದೀವಪ್ಪ ಅಂದ್ರೆ ಆರ್ಯ ಅಕಾಡೆಮಿಲಿ ಇದೀವಿ. ಆರ್ಯ ಅಕಾಡೆಮಿಲಿ ಏನಕ್ಕೆ ಮೈಂಡ್ ಮಾಡ್ತಾ ಇದೀವಿ ಅಂದ್ರೆ ಸೂರ್ಯ ಇದ್ದಾನೆ. ಸೂರ್ಯ ಇವತ್ತು ನಾವ್ ಯಾವ ಕಲರ್ ಅಡಿಗೆ ಮಾಡ್ತಿದೀವಿ ಅಂತ ಚೀಟಿ ಎತ್ತಾ ಇದ್ದಾನೆ. ಚೀಟಿ ವೈಟ್ ವೈಟ್. ಸೊ ಈ ಒಂದು ಎಪಿಸೋಡ್ ನಲ್ಲಿ ನಾವು ವೈಟ್ ಕಲರ್ ಅಲ್ಲಿ ಏನ್ ಅಡಿಗೆ ಮಾಡ್ತಾ ಇದೀವಿ ಅಂತ ಕಾದು ನೋಡ್ತಾ ಇರಿ. ಇನ್ನಷ್ಟು ಅಪ್ಡೇಟ್ಸ್ಗೋಸ್ಕರ ಕುಕಿಂಗ್ ವೀಲ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಸೂರ್ಯ ಚೀಟಿ ಎತ್ತಿದಾಗ ಬಂದಿದ್ದ ಕಲರ್ ವೈಟ್. ಸೊ ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ನಾವು ವೈಟ್ ಕಲರ್ ರೆಸಿಪಿನ ಮಾಡ್ತಾ ಇದೀವಿ. ವೈಟ್ ಕಲರ್ ನಲ್ಲಿ ಏನ್ ಅಡಿಗೆ ಮಾಡ್ತಾ ಇದೀವಪ್ಪ ಅಂದ್ರೆ ಮೈಸೂರು ಸ್ಪೆಷಲ್ ಪಲಾವ್ ಮಾಡ್ತಾ ಇದೀವಿ. ಮೈಸೂರು ಸ್ಪೆಷಲ್ ಪಲಾವ್ ಅಂದ್ರೆ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ, ವಿ ಆರ್ ಡೂಯಿಂಗ್ ವೈಟ್ ಚಿಕನ್ ಪಲಾವ್. ಈ ಚಿಕನ್ ಪಲಾವ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದ್ರೆ ಇದು ಅಷ್ಟೇ, ನಾವು ಸಿನಿಮ್ಯಾಟಿಕ್ ಶಾರ್ಟ್ಸ್ ಆಗ್ತಿಲ್ಲ, ಪಕ್ಕದಲ್ಲಿ ಲಿಸ್ಟ್ ಆಗ್ತೀವಿ. ಇದಕ್ಕೆ ಏನೇನು ಬೇಕು ಅಂದ್ರೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಇಲ್ಲಿ ಹಸಿಮೆಣಸಿನಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದೀವಿ. ಅದು ಕೊತ್ತಂಬರಿ, ಪುದೀನ, ಮೊಸರು, ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಇಲ್ಲಿ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದೀವಿ. ಜೊತೆಯಲ್ಲಿ ಚಿಕನ್, ಎಣ್ಣೆ ಮತ್ತೆ ಮೊಸರು, ಇದಿಷ್ಟನ್ನ ಇಟ್ಕೊಂಡು ಇವತ್ತು ನಾವು ಒಂದೊಳ್ಳೆ ವೈಟ್ ಚಿಕನ್ ಪಲಾವ್ನ ಮಾಡೋಣ. ಬನ್ನಿ ರೆಸಿಪಿ ಒಳಗಡೆ ಹೋಗೋಣ. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಹಾಕಿರುವಂತ ಎಣ್ಣೆ ಚೆನ್ನಾಗಿ ಕಾಯಿಲಿ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಪಲಾವ್ ಎಲೆ ಹಾಕೊಂಡು ಇದ್ರದ್ದು ಫ್ಲೇವರ್ ಬಿಟ್ಕೊಳೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ ಇಲ್ಲಿ ನಾವು ಸ್ಲೈಸ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಾವೆಲ್ಲ ವಿಡಿಯೋಲಿ ಹೇಳೋ ತರಾನೇ ಈರುಳ್ಳಿ ಹಾಕಿದ್ಮೇಲೆ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ. ಈರುಳ್ಳಿ ಬೇಗ ಬೇಯುತ್ತೆ. ಸೊ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆದ್ಮೇಲೆ ಇಲ್ಲಿ ನಾವು ಹಸಿಮೆಣಸಿನಕಾಯಿನ ಇನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದೀವಿ, ಇದನ್ನ ಹಾಕ್ಕೊಳ್ಳೋಣ. ಆದಷ್ಟು ಹಸಿಮೆಣಸಿನಕಾಯಿ ನೋಡ್ಕೊಂಡು ಹಾಕೊಳ್ಳಿ, ಇಲ್ಲ ಖಾರ ಜಾಸ್ತಿ ಆಗುತ್ತೆ. ನೀವು ಇಲ್ಲಿ ಖಾರಕ್ಕೆ ಖಾರದ ಪುಡಿ ಏನು ಹಾಕ್ತಿಲ್ಲ, ಹಸಿಮೆಣಸಿನಕಾಯಿಂದಾನೆ ನಿಮ್ಗೆ ಅಷ್ಟು ಖಾರ ಬರೋದು. ಸೊ ಹಸಿಮೆಣಸಿನಕಾಯಿ ನೋಡ್ಕೊಂಡು ಹಾಕೊಳ್ಳಿ. ಚಿಲ್ಲಿ ಪೇಸ್ಟ್ ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ಇದಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಮತ್ತೆ ಪುದೀನಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಟೊಮೆಟೊ ಚೆನ್ನಾಗಿ ಬೆಂದ್ಮೇಲೆ ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೋಣ. ಗರಂ ಮಸಾಲಾನ ಹಾಕೊಂಡು ಒಂದ್ಸತಿ ತಿರುಗಿಸ್ಕೊಂಡ್ ಬಿಟ್ಬಿಡಿ. ಈಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣ ಇಟ್ಕೊಳ್ಳೋಣ. ಮತ್ತೆ ಒಂದು ಕಾಲ್ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಳೋಣ. ಈಗ ಇಲ್ಲಿ ನಮ್ಮ ಹತ್ರ ತೊಳೆದಿಟ್ಕೊಂಡಿರುವಂತ ಚಿಕನ್ ಇದೆ, ಚಿಕನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಚಿಕನ್ ಹಾಕೊಂಡು ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿ ಈಗ ಚಿಕನ್ ಬೇಯೋದಿಕ್ಕೆ ಸ್ವಲ್ಪ ನೀರ್ ಹಾಕಿ ಇದು ಒಂದು ಸ್ವಲ್ಪ ಮಳ್ಳೋ ತನಕ ಬಿಟ್ಬಿಡಿ. ಸೊ ಈಗ ಇಲ್ಲಿ ನಾವು ಹಾಕಿದಂತ ಚಿಕನ್ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲಷ್ಟು ಬೆಂದಿದೆ. ಈಗ ಇದಕ್ಕೆ ನಾನಿಲ್ಲಿ 2 ಕಪ್ ಅಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. 2 ಕಪ್ಗೆ ಅಂದ್ರೆ 1 ಕಪ್ಗೆ 1.5 ಕಪ್ ಅಳತೆಯಲ್ಲಿ ನಾವು ಇವಾಗ ಇದಕ್ಕೆ ಒಂದು 3 ಕಪ್ ಅಷ್ಟು ನೀರು ಹಾಕ್ಕೊಳ್ಳೋಣ.
ನೀರು ಹಾಕ್ಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನೀವು ಅಕ್ಕಿ ಹಾಕೋದಕ್ಕೆ ಮುಂಚೆ ಸೀಸನಿಂಗ್ ಚೆಕ್ ಮಾಡ್ಕೊಂಬಿಡಿ. ಸೀಸನಿಂಗ್ ಇವಾಗ ಸರಿ ಮಾಡ್ಕೊಂಡ್ರೆ ನಿಮ್ಗೆ ಟೇಸ್ಟ್ ಹಿಡಿಯೋದು. ನೀವು ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಅದು ಒಂದು ಅರ್ಧ ಮುಕ್ಕಾಲಷ್ಟು ಬೆಂದ ಮೇಲೆ ನೀವು ಆಮೇಲೆ ಉಪ್ಪು ಅಡ್ಜಸ್ಟ್ ಮಾಡ್ತೀನಿ, ಖಾರ ಅಡ್ಜಸ್ಟ್ ಮಾಡ್ಕೊಂತೀನಿ ಅಂದ್ರೆ ನಿಮ್ಗೆ ಅದು ಟೇಸ್ಟ್ ಹಿಡಿಯಲ್ಲ. ಸೊ ಈಗ ಇಲ್ಲಿ ನೀರು ಮಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ ನಾವು ನೆನ್ಸಿಟ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಅಕ್ಕಿ ಹಾಕೊಂಡ್ಮೇಲೆ ಇದನ್ನ ಒಂದು 5 to 10 minutes ಕ್ಲೋಸ್ ಮಾಡಿ ಬಿಟ್ಬಿಡಿ. ಅಕ್ಕಿ ಚೆನ್ನಾಗಿ ಬೇಯಲಿ. One eternity later. ಸೊ ಈಗ ಇಲ್ಲಿ ನಾವು ಬಿರಿಯಾನಿ ಇಟ್ಟಿದ್ವಲ್ಲ, ಇದು ರೆಡಿ ಆಗಿದೆ. ಈಗ ಈ ಬಿರಿಯಾನಿನ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದನ್ನ ಹಾಗೆ ಇಲ್ಲಿ ಒಂದು ಪ್ಲೇಟ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾವು ಇವತ್ತು ವೈಟ್ ಕಲರ್ ನಲ್ಲಿರುವಂತಹ ಈ ಒಂದು ಮೈಸೂರು ಸ್ಪೆಷಲ್ ಚಿಕನ್ ಪಲಾವ್ ರೆಸಿಪಿನ ಮಾಡಿದ್ವಿ ಅಂತ. ಇದೇ ರೆಸಿಪಿನ ನೀವು ನಿಮ್ಮ ಮನೆ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕೆಳಗಡೆ ಬಂದು ಕಮೆಂಟ್ ಮಾಡಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಗ್ರಯೋ ಫ್ಯಾಷನ್ ಫ್ಯಾಕ್ಟ್ರಿಲಿ ಟಿ ಶರ್ಟ್ ಸೇಲ್ಸ್ ನಡೀತಾ ಇದೆ. ನೀವು ಈ ಟಿ ಶರ್ಟ್ಸ್ ನ ತಗೊಬೇಕಂದ್ರೆ ಮಾಡಬೇಕಾಗಿರೋದು ಇಷ್ಟೇ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮ್ಗೆ ಒಂದು ವಾಟ್ಸ್ಆಪ್ ನಂಬರ್ ಇರುತ್ತೆ. ಆ ವಾಟ್ಸ್ಆಪ್ ನಂಬರ್ಗೆ ಹೋಗಿ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಿಮಗೆ ಒಂದು ಕ್ಯಾಟ್ಲಾಗ್ ಸಿಗುತ್ತೆ. ಆ ಕ್ಯಾಟ್ಲಾಗ್ ಥ್ರೂ ನೀವು ಟಿ ಶರ್ಟ್ಸ್ ನ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾರು ಚೀಟಿನ ಎತ್ತಾರೆ, ಯಾವ ಕಲರ್ ಬರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಾನೇನ್ ಅಡುಗೆ ಮಾಡ್ತೀನಿ ಅಂತ ನೀವು ಕಾದು ನೋಡ್ತಾ ಇರಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಾನು ನಿಮ್ಗೆ ಸಿಗೋ ತನಕ ಬಾಯ್.